ಸ್ವಲ್ಪ ಬಿಸಿ ಇದೆ. ಏನ್ ವಿಷಯ? ನಾನು ಬಿಸಿ ಇದ್ದೀನಿ ಸರ್. ಮತ್ತೆ ಮೇಲ್ ಕಳ್ಸಿದ್ದೀನಿ, ಚೆಕ್ ಮಾಡ್ಕೊಂಬಿಡಿ. ಮೇಲಾ? ಹ್ಞೂ ಸರ್, ಫೋನ್ ಆಫ್ ಆಗ್ಬಿಡುತ್ತೆ. ಬಾಯ್. ಸರೋಜನ ಮೇಲ್ ಮಾಡಿದಳಂತೆ ನೋಡು. ಫಸ್ಟ್ ಸಿಗ್ನೇಚರ್ಸ್ ಎಲ್ಲ ತಗೊಂಡ್ಬಿಡು. ಚೆಕ್ ಮಾಡು. ಪಕ್ಕದಲ್ಲಿ ಯಾರಿದ್ದಾರೆ ನೋಡೋದೇ ಇಲ್ಲ. ಐ ನಾಟ್ ಕಮಿಂಗ್ ಟುಮಾರೋ, ಗೋಯಿಂಗ್ ಮೇರ್ ಮರ್ವತ್ತಾಪುರ ಆರ್ಕೆ, ಪ್ಲೀಸ್ ಡೋಂಟ್ ಕಟ್ ಸ್ಯಾಲ್ರಿ. ರಿವರ್ಸ್ ಸರೋಜ ಅಂತೆ, ಯುವರ್ ಸರೋಜಾಗೆ. ಮಗುನ್ ಯಾರು ನೋಡ್ಕೊಂತಾರೆ? ಯೋಚನೆ ಮಾಡಕ್ ಟೈಮ್ ಕೊಡಮ್ಮ. ಅಯ್ಯೋ, 10 o'clock ಸ್ಲೀಪಿಂಗ್ ಟೈಮ್. ಅದಾದ್ಮೇಲೆ ನೆಕ್ಸ್ಟ್ 12 ಗಂಟೆಗೆ ಪಪ್ಪಿಗೆ ದಾಲ್ ರೈಸ್ ಕೊಡ್ಬೇಕು. ಪಪ್ಪಿ ನಿಂಗೆ ದಾಲ್ ರೈಸ್. ಮತ್ತೆ 12ವರೆಗೆ ಪಪ್ಪಿದು ಪಾರ್ಟಿ ಟೈಮ್. ಮತ್ತೆ ನನ್ಗ ಆಗಲ್ಲ ಇದು. ನಾನೇನ್ ಕೇಳ್ತೀಯ? ಅವ್ನ್ ಕೇಳು. ನಾನು ಆಫೀಸಲ್ಲಿ ಇರಲ್ವಾ? ಯಾಕೋ ಪಪ್ಪಿ ಮತ್ತೆ ಮತ್ತೆ ಮಾಡ್ತೀಯ? ಮತ್ತೆ ನಾಳೆ 1 hour ಅರ್ಲಿ ಬಂದ್ಬಿಡ್ಬೇಕು. ಯಾಕೆ? ಗೊತ್ತಲ್ಲ, ಮೈಸೂರು ಅಸೈನ್ಮೆಂಟ್ ಬಾಸ್ ಕೊಟ್ಟಿರೋದು. ಓ, ಸೊ ಅದನ್ನ ನೋಡ್ಕೊಂಡು ಬರಬೇಕು. ಬೈ 3:30 ನೀನೆಲ್ಲಿರ್ಬೇಕು. ಅಷ್ಟೇ ತಾನೇ. 3 ಗಂಟೆಗೆ ನಾನು ಇಲ್ಲಿರ್ತೀನಿ. ಪಾರ್ಟಿ ಟೈಮ್. ಹಾಲೀಲು ಇನ್ನು ಆಫೀಸಲ್ಲೇ ಇದೆಯಾ? ನಾನು ನೋಡ್ತೀನಿ. ಆಗ್ಲೇ 3 ಗಂಟೆ ಆಯ್ತು. ನಾನು ಮೈಸೂರಿಗೆ ಹೊರಟಿದ್ದೀನಿ. ಮತ್ತೆ ಪಪ್ಪಿ ಅವ್ನು ಆರಾಮಾಗಿ ಮಲಗಿದ್ದಾನೆ. ಸೊ ಡೋಂಟ್ ವರಿ, ನನಗೆಲ್ಲ ಕೆಲಸ ಮುಗಿಸಿ ಸಿಸ್ಟಮ್ ಸೆಟ್ ಡೌನ್ ಮಾಡ್ತಿದ್ದೀನಿ. ಈಗಲೇ ಹೊಡ್ತೀನಿ. ಸರಿ ಸರಿ. ಬಲು 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 ಬಾಸ್ ಕರೀತಾ ಇದಾರೆ. ಏನಾಯ್ತು ಮೇಡಮ್? ಗೊತ್ತಿಲ್ಲ, ಒಳಗಡೆ ಬಾಡಿ ಬಿಲ್ಡರ್ಸ್, ಬೌನ್ಸರ್ಸ್, ವೆಪನ್ಸ್ ಎಲ್ಲ ತಗೊಂಡ್ ಬಂದಿದ್ದಾರೆ. ಏನು? ಬೇಗ ಹೋಗು, ಏನಾದ್ರೂ ಮೇಡಮ್, ಮಾಡ್ಬಿಡ್ತಾರೆ. ಕೆಲಸ ಇದೆ ಮೇಡಮ್. ಹೋಗು ಬಾಲು, ಗೋ. ಕೂತ್ಕೊಳ್ಳಿ, ನೀವು ಕೆಲಸ ನೋಡಿ. ಬಾರಪ್ಪ ಬಾ. ಇನ್ನು ಎಷ್ಟು ಜನರ ಹತ್ರ ನಾನು ನೋಡಿಸ್ಬೇಕು ಅಂತ ಮಾಡಿದ್ದೆ ನೀನು? ಸರ್ ಏನ್ ಸರ್ ಪ್ರಾಬ್ಲಮ್ಮು? ಇವ್ನ ಯಾವನ ರೆಹಮತುಲ್ಲಾ ಅಂತೆ, ಇವ್ನ ಯಾವನ ಚಂದನಂತೆ, ಇವ್ರಿಬ್ರ ಮಧ್ಯೆ ಶಬಾನ ಸಬೀನಾ ಹತ್ರ ವಾಶ್ಔಟ್ ಆಗ್ತಾವಳಂತೆ. ಸರ್ ಅದು 3 ದಿವಸದಿಂದ ಸಿಸ್ಟಮ್ ಕೆಟ್ಟೋಗಿತ್ತು. ಫೈಲ್ಸ್ ಎಲ್ಲ ಕರಪ್ಟ್ ಆಗಿದೆ. ನಾನು ಮೇಡಮ್ ಹೇಳಿದೆ, ಕೇಳಿ. ಕಾಂಚನ ಸರ್, ಅದ್ರ ಬಗ್ಗೆ ನಿಮ್ಗೆ ಸ್ಕ್ರೀನ್ ಶಾಟ್ ಕಳ್ಸಿದ್ನಲ್ಲ. ನೀನು ಸ್ಕ್ರೀನ್ ಶಾಟ್ ಕಳ್ಸಿದ್ದು ಬೇರೆನಮ್ಮ. ಅದ್ರ ಬಗ್ಗೆ ಇವಾಗ ಮಾತಾಡಬೇಡ. ನೀನೇ ಹ್ಯಾಂಡಲ್ ಮಾಡ್ಬೋದಿತ್ತಲ್ಲ. ಸರ್, ಸಿಸ್ಟಮ್ ಪ್ರಾಬ್ಲಮ್ ಸರ್. ಕೇಳಿಸ್ಕೊಂಡ್ರ ಸಿಸ್ಟಮ್ ಎರರ್. ಐಸಾ ಬೋಲೆ ತೋ. ನಿಮ್ದು ಹೊಟ್ಟೆದ ಸಿಸ್ಟಮ್ ಖರಾಬ್ ಆಗೋಯ್ತು. ಸಿಸ್ಟಮ್ ಗೆ ಖರಾಬ್ ಆದ್ರೆ ರೆಡಿ ಮಾಡ್ಬೋದು. ನಮ್ದು ಶಬನಾಗೆ ಖರಾಬ್ ಆಗ್ಬಿಟ್ರೆ ಯಾರು ರೆಡಿ ಮಾಡ್ತಾರೆ? ವಾನಿ ವಲಸ್ ಕರ್ಕೊಂಡು half an hour में दो बच्चे पैदा होती है. ಇನ್ನೂ ಹೊರಟಿಲ್ವಾ? ಇಲ್ಲೇನೋ ಎಮರ್ಜೆನ್ಸಿ ಇದೆ, ನಾನು ಮಾಡ್ತೀನಿ ತಡಿ. ಏನ್ ಎಮರ್ಜೆನ್ಸಿ? ಮಗು ಮಲಗಿದೆ ಅಲ್ಲಿ. ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಮಾಡ್ತೀನಿ. ಹೆಲೋ ಹೆಲೋ. ತಲೆಗಳು ಉರುಳ್ತಾ ಇದೆ ನಿನ್ನಿಂದ. ಹೋಗ ಅದನ್ನ ಸರಿ ಮಾಡಿ ಫಸ್ಟ್. ಫೋನಲ್ಲಿ ಕಿಸ್ಕೊಂಡು ನಿಂತವನಿ. ಸರ್ ಬಿಡಿ ಸರ್. ನೀವ್ ಅನ್ಕೊಂಡಾಗ ಏನೂ ಆಗಿಲ್ಲ. ನಿಮ್ ಮಕ್ಳು ಜವಾಬ್ದಾರಿ ನಂದು. ಮೊದ್ಲೇ ನನ್ನ ಮಗನ್ ನಂಬಲ್ಲ. ಬಿದ್ವೆಗೆ ತಾಳಿ ಕಟ್ಟಕ್ ಹೋಗ್ಬಿಟ್ಟಿದ್ದ ಅವನು. ಅಂತ ಅದ್ರಲ್ಲಿ ಅಕಸ್ಮಾತ್ ಮುಸ್ಲಿಂ ಹುಡುಗಿ ಏನಾರು ನಮ್ಮ ಮನೆಗೆ ಸೊಸೆ ಹಾಕ್ ಬಂದ್ರೆ ತಲೆಗಳು ಹೋಗ್ಬಿಡ್ತಾವೆ ಅಷ್ಟೇ. ಗುಜರಿಗೆ ಹತ್ತು ಕಡೆ ನಾವೇನ್ ಸಲ್ವಾರ್ ಕಮಿಸ್ಗೆ ಹಾಕೊಂಡಿದ್ದೀವಿ, ತಲ್ವಾರ್ಗೆ ಹಿಡಿದಿದ್ದೀವಿ. ನಮ್ ಸಬನಾಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು, ನಿಮ್ ಕಾಂತನ್ಗೆ ಪೂರ್ತಿ ದಫನ್ಗೆ ಮಾಡ್ಬಿಡ್ತೀವಿ. ಗೊತ್ತು? ನಾವೇನ್ ಬಳೆಗಳು ಹಾಕೊಂಡಿದ್ದೀವಿ. ಸರ್ ಹಿಂದೂ ಮುಸ್ಲಿಂ ಬಾಯಿ ಸರ್. ಓಡೋಗಿರೋದು ಬಾಯಿಗೆ ಬೆಹನ್ಗೆ ಅಲ್ಲ. ಸರ್ ನಿಮಿಷ. ಹಲೋ ಬಿಡ್ರ. ಓಟೆ ಬರ್ತಾ ಹೆಲೋ. ಮಗುಗಿಂತ ಹೊಡ್ಕೊಂಡು ಸಾಯ್ತವ್ರೆ. ಫೋನ್ ಬೇರೆ ಕೇಳಿ ಹೋಗ. ಸರ್, ಫೋನ್ ಅದನ್ನ ಕೊಡಿ. ಸೆಟಲ್ ಮಾಡಿ ಫಸ್ಟ್. ಅದು ಸರಿ ಮಾಡಿ ಹೋಗಪ್ಪ. ಲೈಕ್ ಸ್ವಿಚ್ ಆಫ್. ಗಾಡಿ ತಿರ್ಗಿಸಿ ಬೇಗ. ಒಂಚೂರು ಬೇಗ ಹೋಗಿ ಪ್ಲೀಸ್.
ಪಾಪಿ ಬೈ. ಡೋಂಟ್ ಟಚ್ ಮೈ ಬೇಬಿ. ಲೀಲು ಯಾಕೇನಾಯ್ತು? ಯಾಕೋ ಬಂದೆ? ಇನ್ನು ಆಫೀಸಲ್ಲೇ ಕೊಲಿಬೇಕಿತ್ತು. ಲೀಲು ನಾನು ಎಲ್ಲ ಹೇಳ್ತೀನಿ, ಒಂದು ನಿಮಿಷ. ಲೀಲು ನನ್ನ ಮಾತು ಸ್ವಲ್ಪ ಕೇಳಿಲ್ಲಿ. ಇವಾಗ ಮಾತಾಡ್ಬಾರ್ದು. ಐ ವಿಲ್ ಎಕ್ಸ್ಪ್ಲೇನ್ ಯು ಎವ್ರಿಥಿಂಗ್. ರೀಸನ್ಸ್ ಕೊಡಕ್ ನನಗೂ ಬರುತ್ತೆ. ಇವತ್ತೇನಾದ್ರೂ ಲೇಟ್ ಆಗದಿದ್ರೆ ಮಗು ಬ್ಯಾಲ್ಕನಿಯಿಂದ ಬಿದ್ದೋಗ್ತಾ ಇತ್ತು. ಈಗ ಕರೆಕ್ಟ್ ಟೈಮಿಗೆ ಬಂದಿದೀವಲ್ಲ, ಏನೂ ಆಗಿಲ್ವಲ್ಲ. ಎಷ್ಟು ಕೇರ್ಲೆಸ್ ಆಗಿ ಮಾತಾಡ್ತಿದ್ಯಾ. ಅಲ್ಲ, ಇದಕ್ಕೇನಾದ್ರೂ ಮಾತು ಬರುತ್ತಾ? ಇಲ್ಲ, ಇದು ಡೇಂಜರ್ ಅಂತ ಗೊತ್ತಿದ್ಯಾ? 3 ಗಂಟೆಗೆ ಬರ್ಬೇಕಾಗಿದ್ದವನು ಏನೋ ಕಿತ್ತಾಗ್ತಿದ್ದೆ. ಒಂದ್ ಚೂರಾದ್ರೂ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಥು. ಏಯ್ ಲೀಲು, ಓವರ್ ಆಗಿ ಮಾತಾಡ್ಬೇಡ. ಏನ್ ಓವರ್ ಆಗಿ ಮಾತಾಡ್ಬೇಡ. ಮಗು ಏನಾದ್ರೂ ಸತ್ತೋಗಿದ್ದಿದ್ರೆ? ಏಯ್ ಏನೇ ಆಯ್ತು? ಮಗು ಸೊತ್ತೋಗಿದ್ರೆ ಅಂತ ಓವರ್ ಆಗಿ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ? ಆಫೀಸಲ್ಲಿ ದೊಡ್ಡ ಕಿರಿಕೋ, ಕೆಲಸ ಹೋದ್ರು ಪರವಾಗಿಲ್ಲ ಅಂತ ಬಿಟ್ಟು ಓಡ್ ಬಂದಿದ್ದೀನಿ. ಓ ಅಲ್ಲ, ಏನೆಲ್ಲ ನಂದೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ಯಾ? ನಿನ್ಗೆ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇದ್ದಿದ್ರೆ ಮಗುನ ಮನೇಲಿ ಇತ್ಕೊಂಡು ಅಚ್ಚುಕಟ್ಟಾಗಿ ನೋಡ್ಕೋಬೇಕಾಗಿತ್ತು. ಓಹೋ, ಏನ್ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗೋ ತರ ಮಾತಾಡ್ತಿದ್ಯಾ? ಎಲ್ಲಾದ್ರಲ್ಲೂ ಈಕ್ವಲ್ ಶೇರಿಂಗ್, ಟೈಮ್ ಟೇಬಲ್ ಹಾಕಿದ್ ಮರ್ತೋಯ್ತಾ? ಕಾಲೇಜಲ್ಲೇ ಟೈಮ್ ಟೇಬಲ್ ಫಾಲೋ ಮಾಡ್ತಿದ್ದ ನಾವು, ಇನ್ ಲೈಫಲ್ಲಿ ಫಾಲೋ ಮಾಡಕ್ಕಾಗತ್ತಾ? ಮಮ್ಮಿ ಆದವ್ರು ಮನೇಲಿ ಇತ್ಕೊಂಡು ಅಚ್ಚುಕಟ್ಟಾಗಿ ಮಗುನ್ ನೋಡ್ಕೊಬೇಕು. ಅಂದ್ರೆ ನಾನ್ ಕೆಲ್ಸ ಬಿಡ್ಬೇಕಾ? ಓ, ಕೆಲಸ ಬಿಟ್ಬಿಟ್ರೆ ನಿಮ್ ಲೆವೆಲ್ ಕಮ್ಮಿ ಆಗ್ಬಿಡುತ್ತಾ? ದಿನ ಇದೇ ಫ್ರಸ್ಟ್ರೇಷನ್ ಇಟ್ಕೊಂಡು ಆಗಲ್ಲ ಕಣೆ ನನ್ನ ಕೈಲಿ. ಮಕ್ಕಳು ಮಮ್ಮಿ ಜೊತೆ ಊಟ ಮಾಡ್ತಾರೆ, ಡ್ಯಾಡಿ ಜೊತೆ ಆಟ ಆಡ್ತಾರೆ. ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ನೋಡಿಲ್ವೇನೆ ನೀನು? ಮನೆಗೆ ಏನ್ ರೇಷನ್ ಬೇಕೋ ಅದ್ ನಾನ್ ತಂದಾಕ್ತೀನಿ, ಅದನ್ನ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋದ್ರೆ ಸಾಕು. ಓಹೋ, ಅಂದ್ರೆ ಸಾಹೇಬ್ರು ಇಷ್ಟ ಬಂದಂಗ ಆಚೆ ಸುತ್ತಾಡ್ಬೋದು, ನಾನ್ ಮನೇಲಿ ಬಿದ್ದಿರ್ಬೇಕಾ? ನೋಡೆ, ದುಡಿಯೋ ಕೈ ಎರಡಾದ್ರೆ ಮಾತಾಡೋ ಬಾಯು ಎರಡಾಗುತ್ತೆ. ನೀನ್ ಒಳ್ಳೆ ಹೆಂಡತಿ ಆದ್ರೆ ಸಾಲದು, ಒಳ್ಳೆ ತಾಯಿ ಆಗ್ಬೇಕು. ಗಂಡ ಅದೊಂದು ದುಡ್ದಾಕ್ತಾನೆ, ಹೆಂಡತಿ ಅದೊಂದು ಮಾಡಾಕ್ಬೇಕು. ಇದೇ ಕರೆಕ್ಟ್ ಲಾಜಿಕ್. ಹೋಯ್ತಾ ತಲೆಗೆ? ಅದ್ ಹೇಗ್ ಮೇಂಟೈನ್ ಮಾಡ್ತೀಯೋ ನೋಡೇ ಬಿಡೋಣ. ಏಯ್ ಹೋಗೆ. ಮಾಡ್ತೀನಿರು. ವೆದರ್ ಇನ್ನ ಹಾಟ್ ಆಗಿ ಇರಂಗಿದೆ. ಏನೋ ಪಪ್ಪಿ, ಸೂಪರ್ ಮ್ಯಾನ್ ತರ ಡೈ ಹೊಡಿಯಕ್ ಹೋಗಿದ್ಯಂತೆ. ಸದ್ಯ ನಿಮ್ಮಮ್ಮ ನಿನ್ನ ವಂಡರ್ ಮ್ಯಾನ್ ತರ ಬಂದು ಕ್ಯಾಚ್ ಹಿಡಿದ್ಬಿಟ್ಲು. ಇಲ್ಲ ಅಂದಿದ್ದ ಡ್ಯಾಡಿ ಸೂಪರ್ ಮ್ಯಾನ್ ತರ ಬಂದು ಹಿಡ್ಕೊಂಡ್ಬಿಡ್ತಿದ್ದ. ಏನ್ ಮಾಡ್ತಿದ್ಯಾ ಲೀಲು? ರಿಸೈನ್ ಮಾಡ್ತಿದ್ದೀನಿ ಕೆಲ್ಸಕ್ಕೆ. ಗುಡ್ ಐಡಿಯಾ, ಕಂಟಿನ್ಯೂ ಮಾಡಿ.